ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಿದೆ. ಭಾರತ ಸನಾತನ ಧರ್ಮದ ಅತಿ ದೊಡ್ಡ ಉತ್ಸವ. ನಾವಿವತ್ತು ಈ ಒಂದು ಉತ್ಸವ ಯಾವ ರೀತಿ ನಡೀತಾ ಇದೆ, ಭಕ್ತ ಸಾಗರ ಯಾವ ರೀತಿ ಹರಿದು ಬರ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ವಿ. ಸದ್ಯ ಇದರ ಮುಂಜಾಗ್ರತಾ ಕ್ರಮವಾಗಿ ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ನಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿದೆ, ಪೊಲೀಸ್ ಪಡೆ ಯಾವ ರೀತಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನು ಸದ್ಯ ಪ್ರಯಾಗ್ರಾಜ್ನ ಈ ಒಂದು ಜವಾಹರ್ಲಾಲ್ ನೆಹರು ರಸ್ತೆಯ ಈ ಒಂದು ಪೊಲೀಸ್ ಚೌಕಿಯ ಭಾಗದಲ್ಲಿದ್ದೀನಿ. ಇದು ತ್ರಿವೇಣಿ ಘಾಟ್ನತ್ತ ಸಾಗುವಂತ ಮಾರ್ಗ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿ ಬರುವಂತಹ ಭಕ್ತಾದಿಗಳಿಗೆ ಯಾವ ರೀತಿ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋ ಸೂಚನೆಗಳನ್ನ ಕೊಡೋದಕ್ಕೆ ಪೊಲೀಸ್ ಪಹರೆ ನಿಂತಿದೆ. ಅಲ್ಲಲ್ಲಿ ಪೊಲೀಸ್ ಚೌಕಿಗಳಿದ್ದಾವೆ. ಸಹಾಯವಾಣಿಗಾಗಿ 1920 ಹೆಲ್ಪ್ಲೈನ್ ಓಪನ್ ಮಾಡಿದ್ದಾರೆ. ಈ ಒಂದು ಗಂಗಾ ಯಮುನಾ ಘಾಟ್ ಸುತ್ತ ಸುಮಾರು 55 ಹೊಸ ಪೊಲೀಸ್ ಠಾಣೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಯಾಕಂದರೆ ಬರುವಂತಹ ಕೋಟ್ಯಾಂತರ ಭಕ್ತಾದಿಗಳಿಗೆ ಪ್ರತಿನಿತ್ಯ 45 ದಿನಗಳ ಕಾಲ ನಡೆಯೋದು ಈ ಒಂದು ಮಹಾ ಹಬ್ಬ, ಮಹಾಕುಂಭಮೇಳ, ಈ ಒಂದು ಐತಿಹಾಸಿಕ ಆಧ್ಯಾತ್ಮಿಕ ಹಬ್ಬವನ್ನು ನೋಡೋಕ್ಕೆ ಬರುವಂಥವ್ರಿಗೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡೋದಕ್ಕೆ ಒಂದು ಎಚ್ಚರಿಕೆಯನ್ನು ವಹಿಸಿ ಪೊಲೀಸ್ ಪಹರೆ ಎಲ್ಲ ಕಡೆ ಕಣ್ಗಾವಲಿಟ್ಟಿರುವಂಥದ್ದು. ಸುಮಾರು 3000ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸಲಾಗಿದೆ. ಅಲ್ಲಲ್ಲಿ ಟೆಂಟ್ಗಳನ್ನು ಹಾಕಲಾಗಿದೆ. ಜೊತೆಗೆ ಸುಮಾರು 45,000 ಪೊಲೀಸ್ ಸಿಬ್ಬಂದಿ ಈ ಒಂದು ಕಣ್ಗಾವಲಿನಲ್ಲಿ ಎಲ್ಲ ರೀತಿಯ ಒಂದು ಸೂಕ್ಷ್ಮತೆಯನ್ನು ಗಮನಿಸ್ತಾ ಇರ್ತಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದರೆ ತಕ್ಷಣ ಧಾವಿಸಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಲಸ ಮಾಡ್ತಾರೆ. ಎಲ್ಲ ಕಡೆ NDRF ತಂಡ ಕೂಡ ಬಂದಿರುವಂಥದ್ದು. ಅದರಲ್ಲೂ ಈ ಒಂದು ತ್ರಿವೇಣಿ ಸಂಗಮದ ಘಾಟ್ ಸುತ್ತಮುತ್ತ ಈಗಾಗಲೇ ನಾಗಸಾಧುಗಳು, ಅಘೋರಿಗಳು, ಅಖಾಡಗಳು ಇದ್ದಾವೆ. ಆ ಒಂದು ಭಾಗದಲ್ಲೂ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಇದು ತ್ರಿವೇಣಿ ಸಂಗಮಕ್ಕೆ ಹೋಗುವಂಥ ಮಾರ್ಗ. ಈ ಒಂದು ಮಾರ್ಗದಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಆಗ್ಬಾರ್ದು, ಯಾವ ರೀತಿ ಹೋಗಬೇಕು, ಸಾರ್ವಜನಿಕರು ಬರುವಂಥ ಭಕ್ತರು ಅವ್ರಿಗೆ ಮಾರ್ಗವನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ. ಸುತ್ತಲೂ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಸನಾತನ ಗರ್ವ ಮಹಾಕುಂಭ ಪರ್ವ್ ಅನ್ನೋ ಟ್ಯಾಗ್ಲೈನ್ ಅಡಿ ಪ್ರಧಾನಿ ನರೇಂದ್ರ ಮೋದಿಯವರು, ಜೊತೆಗೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರ ಒಂದು ಫ್ಲೆಕ್ಸ್ಗಳು ಎಲ್ಲ ಕಡೆ ರಾರಾಜಿಸ್ತಾ ಇದ್ದಾವೆ. ಎಲ್ಲೆಂದರಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಯಾಕಂದರೆ ಯದ್ವಾ ತದ್ವಾ ಎಲ್ಲಂದರಲ್ಲೇ ನುಗ್ಗಬಾರ್ದು, ಬರುವಂತಹ ಲಕ್ಷಾಂತರ ಭಕ್ತಿಗಳಿಗೆ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಎಲ್ಲಂದರಲ್ಲೇ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಇದೇ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಮಾರ್ಗವನ್ನು ತೋರಿಸಿರುವಂಥದ್ದು. ಹೀಗಾಗಿ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಿಂದ ಬರುವಂತಹ ಮಾರ್ಗಾದಿಗಳೇನಿದ್ದಾರೆ ಈ ಒಂದು ಮಾರ್ಗದಲ್ಲೇ ಹೋಗಬೇಕು. ಗುಂಪು ಗುಂಪಾಗಿ ಬಿಡ್ತಾರೆ, ಏಕಾಗಿ ಬಿಟ್ಟರೆ ನುಗ್ಗಲಾಗ್ಬೋದು, ಜೊತೆಗೆ ತಳ್ಳಾಟಾಗಿ ಗಲಾಟೆಗಳಾಗ್ಬೋದು, ಕಾಲು ತುಳಿತಗಳಾಗ್ಬೋದು. ತಿರುಪತಿ ತಿರುಮಲ ದೇವಸ್ಥಾನದ ಆದಂತಹ ಅವಘಡಗಳು ಇಲ್ಲಿ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಜೊತೆಗೆ ಸುಮಾರು 300 ಮಂದಿ ಆ ಒಂದು ಘಾಟ್ ಯಾರು ಈಗ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ, ಪವಿತ್ರವಾದ ಶಾಹಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ, ಅವರನ್ನು ಕಣ್ಗಾವಲಿನಲ್ಲಿ ಅವರು ನೋಡ್ತಾ ಇರ್ತಾರೆ. ಸುಮಾರು 300 ಸಿಬ್ಬಂದಿಯನ್ನು ಈಜುಗಾರರು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವ್ರನ್ನ ನಿಯೋಜಿಸ ಮಾಡಿದೆ. ಜೊತೆಗೆ 100 ಡ್ರೋನ್ ಕ್ಯಾಮ್ರಾಗಳು ನೀರಿನ ಒಳಗಡೆ ಸುಮಾರು 100 ಮೀಟರ್ ಆಳದಲ್ಲಿ ಎಲ್ಲವನ್ನು ಕೂಡ ಮಾನಿಟರಿಂಗ್ ಮಾಡ್ತಾ ಇರ್ತವೆ. ಸುಮಾರು 3,000 CCTVಗಳು ಮಾನಿಟರಿಂಗ್ ಮಾಡ್ತಾ ಇದ್ದೇವೆ. 45,000ಕ್ಕೂ ಹೆಚ್ಚು ಪೊಲೀಸರು ಎಲ್ಲರನ್ನು ಗಮನದಲ್ಲಿ ಇಟ್ಟು ಕಣ್ಗಾವಲಿನಲ್ಲಿ ನೋಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಇಡೀ ಒಂದು ಗಂಗಾ ಯಮುನಾ ಅದೃಶ್ಯ ಆಗಿರುವಂತಹ ಸರಸ್ವತಿ ಕೂಡುವಂತಹ ಈ ಒಂದು ತ್ರಿವೇಣಿ ಸಂಗಮ ಏನಿದೆ, ಇವತ್ತು ನಿಜಕ್ಕೂ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಈಗ ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ತಾರೆ. ಈ ಒಂದು ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತವನ್ನು ಈ ಒಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಈ ಒಂದು ಜಿಲ್ಲಾಡಳಿತ ಏನಿದೆ ಇದು ಮಾಡಿರುವಂಥದ್ದು. ಸದ್ಯಕ್ಕೆ ಇಲ್ಲಿನ ಚಿತ್ರವನ್ನು ನಾವು ನೋಡ್ತಾ ಇದ್ವಿ. ಎಲ್ಲರನ್ನು ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ತೊಂದರೆ ಆಗದಂತೆ, ಜೊತೆಗೆ ಅಕ್ಕಪಕ್ಕದಲ್ಲಿ ಟೆಂಟ್ಗಳನ್ನು ಹಾಕುವಂಥ ಮೂಲಕ ಬರುವಂಥ ಭಕ್ತಾದಿಗಳೇ ಯಾವ ಮಾರ್ಗದಲ್ಲಿ ಹೋಗಬೇಕು, ನೀವು ಎಲ್ಲಿ ಸುಮಾರು, ಯಾಕಂದರೆ ಕಳೆದ ಬಾರಿ 8 ಕಿಲೋಮೀಟರ್ ಉದ್ದದಷ್ಟು ಘಾಟ್ನಲ್ಲಿ ಸ್ನಾನ ಮಾಡೋದಕ್ಕೆ ಒಂದು ಅವಕಾಶ ಮಾಡಲಾಗಿತ್ತು. ಈ ಬಾರಿ ಅದನ್ನು 4 ಕಿಲೋಮೀಟರ್ ಹೆಚ್ಚಿಸಲಾಗಿದೆ. ಒಟ್ಟು 12 ಕಿಲೋಮೀಟರ್ ಮಧ್ಯೆ ಅವರು ಶಾಹಿ ಸ್ನಾನ ಅಂದರೆ ಅಮೃತ ಸ್ನಾನ ಮಾಡ್ಬೋದು. ಈ ಒಂದು ಪವಿತ್ರ ಸ್ನಾನ ಮಾಡುವ ಮೂಲಕ ಪುಣ್ಯ ಸಿಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ಭಕ್ತರ ಒಂದು ನಂಬಿಕೆ. ಹೀಗಾಗಿ ಭಾರತದ ಮೂಲೆಗಳಿಂದ ಬರ್ತಾ ಇದ್ದಾರೆ, ಪ್ರಪಂಚದ ಮೂಲೆಗಳಿಂದ ವಿದೇಶಿಗರು ಕೂಡ ಬರ್ತಾ ಇದ್ದಾರೆ. ಸುಮಾರು 4 ಲಕ್ಷದಷ್ಟು ವಿದೇಶಿಗರು ಕೂಡ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇರುವಂಥದ್ದು. ಜೊತೆಗೆ ಇಡೀ ಭಾರತದಿಂದ ಸುಮಾರು 40 ಕೋಟಿಗೆ ಹೆಚ್ಚು ಈ ಬಾರಿ ಭಕ್ತಾದಿಗಳು ಬಂದು ಈ ಒಂದು ಶಾಹಿ ಸ್ನಾನ ಮಾಡ್ತಾರೆ. ಅದರಲ್ಲೂ ನಾಳೆ ಮಕರ ಸಂಕ್ರಾಂತಿ ಹಬ್ಬ. ಈ ಒಂದು ನಿಟ್ಟಿನಲ್ಲಿ ನಾಳೆ ಒಂದೇ ದಿನ ಸುಮಾರು 7 ಕೋಟಿಯಷ್ಟು ಭಕ್ತರು ಬಂದು ಈ ಒಂದು
ಶಾಹಿ ಸ್ನಾನ ಅಮೃತ ಸ್ನಾನ ಮಾಡುವ ಮೂಲಕ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಿ ಈ ಒಂದು ಸನಾತನ ಧರ್ಮದ ಉತ್ಸವವನ್ನು ಮತ್ತಷ್ಟು ರಂಗೇರಿಸಲಿದ್ದಾರೆ ಅನ್ನೋ ಕುತೂಹಲದಲ್ಲಿ ಈ ಒಂದು ಪ್ರಯಾಗ್ರಾಜ್ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.